ನನಗೆ ಜಾಸ್ತಿ ವಾಮಿಟ್ ಆಯಿತು ಅಂದಿದ ತಕ್ಷಣ ಈ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಫಸ್ಟ್ ಗ್ಯಾಸ್ಟ್ರಿಕ್ ಆಗೋಯ್ತಾ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನನಗೆ ಇವತ್ತು ವಿಡಿಯೋ ಮಾಡಬೇಕು ಅನ್ನೋ ಯಾವ ಥಾಟು ಇರಲಿಲ್ಲ. ಸೊ ಹಾಗಾಗಿ ಡೈಲಿ ಯಾವ ಥರ ಎದ್ದು ನನ್ನ ದಿನದ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಅದೇ ರೀತಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ನಾನು ಟಿಫನ್ನು, ಮನೆ ಕೆಲಸ ಎಲ್ಲ ಆ್ಯಸ್ ಯೂಶುವಲ್ ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಸ್ಕೂಲಿಂದ ಕಾಲ್ ಬಂತು, ನಿಮ್ಮ ಮಗಳಿಗೆ ತುಂಬ ಹುಷಾರಿಲ್ಲ, ಆಲ್ರೆಡಿ 1, 2 or 3 ಟೈಮ್ಸ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಬೇಗ ಬಂದು ಕರ್ಕೊಂಡು ಹೋಗಿ ಅಂತ. ನಾವು ಡೈಲಿ ಬೆಳಗ್ಗೆ ಮಕ್ಕಳು ಹೇಳೋದ್ರಿಂದ ಹಿಡಿದು ಅವ್ರು ಸ್ಕೂಲಿಗೆ ಹೋಗೋರ್ಗು ತುಂಬಾ ಕೇರ್ ತಗೊಂಡು ಸ್ಕೂಲ್ಗೆ ಕಳಿಸಿರ್ತೀವಿ. ಸ್ನಾನ ಇರ್ಬೋದು, ಅವ್ರಿಗೆ ಡ್ರೆಸ್ ಹಾಕೋದಿರ್ಬೋದು, ಊಟ ಮಾಡಿಸೋದಿರ್ಬೋದು, ಹಾಲು ಕೊಡೋದು ಎಲ್ಲ ಕೂಡ ಮಾಡಿ ಕಳಿಸಿರ್ತೀವಿ. ಸಡನ್ಲಿ ಸ್ಕೂಲಿಗೆ ಹೋಗಿದ್ದ ಮಗು ಈ ಥರ ಆಯಿತು ಅಂತ ಅವ್ರ ಟೀಚರ್ಸ್ ಕಡೆಯಿಂದ ಕಾಲ್ ಬಂದಾಗ ಸಖತ್ತು ಶಾಕ್ ಆಗುತ್ತೆ. ನನಗಂದ್ರೆ ಹೆಂಗಾಯಿತು ಅಂದರೆ ವಾಮಿಟ್ ಆಯಿತು ಮತ್ತು ಹೊಟ್ಟೆ ನೋವು ಅಂತಿದ್ದಾಳೆ. ಅವಳು ಕೂತ್ಕೊಂತಾನೂ ಇಲ್ಲ. ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರು, ಮಲಗಿಸಿದ್ದೀವಿ ಅಂತ. ಬಟ್ ನಾನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನಾವು ಬರ್ತಿದ್ದೀವಿ, ಹುಷಾರಾಗಿದ್ದಾಳ ಅಂತ ಒಂದು 2 ಟೈಮ್ಸ್ ಕಾಲ್ ಮಾಡಿದ್ದೆ. ಆವಾಗ ನೀವು ಬರ್ತಿದ್ದೀರಾ ಅಂದರೆ ಕ್ಲಾಸ್ ರೂಮ್ ಹತ್ರ ಕರ್ಕೊಂಬಂದಿರ್ತೀವಿ ಬನ್ನಿ ಅಂದರು. ಸೊ ನಾನು ಡೈರೆಕ್ಟ್ ಕ್ಲಾಸ್ ರೂಮ್ಗೆ ಹೋದೆ. ಅಲ್ಲೂ ಹೋಗಿ ನೋಡಿದ್ರೆ ಸಖತ್ತು ಸುಸ್ತಾಗ್ಬಿಟ್ಟಿದ್ದಾಳೆ ಅವಳು. ಹೆಂಗೆ ಅಂದರೆ ಅವಳು ಬೆಂಚ್ ಮೇಲೆ ಹಿಂಗೆ ತಲೆಗಿನ ಕೊಟ್ಬಿಟ್ಟು ಕೈ ಇಟ್ಕೊಂಡು ಮಲಗಿದ್ದಾಳೆ. ಅಲ್ಲಿಂದ ಅವಳಿಗೆ ಎದ್ದೊಳಕ್ಕೂ ಆಗ್ತಾ ಇಲ್ಲ. ನಾನು ಅಮ್ಮ ಬಂದಿದ್ದೀನಿ, ಇಲ್ಲಿ ಕತ್ತು ಮೇಲೆತ್ತು ಅಂದರೆ ಅವಳಿಗೆ ಕತ್ತೆತ್ತಕ್ಕೂ ಶಕ್ತಿ ಇಲ್ಲ. ಅಲ್ಲೇ ಹ್ಞೂ ಅಂತಿದ್ದಾಳೆ ಬಿಟ್ಟರೆ. ನನಗೆ ಅಲ್ಲಿ ನೋಡಿದ ತಕ್ಷಣ ಒಂಥರ ಸಖತ್ ಬೇಜಾರಾಗೋಯ್ತು. ಒಂದು ಥರ ಯಪ್ಪ ಹೆಂಗೆ ಕಳ್ಸಿದ ಮಗು ಹಿಂಗೆ ಒಂಥರ ಸಪ್ಪೆ ಥರ ಆಗೋಗಿದೆ ಮುಖ ಎಲ್ಲ, ಯಾಕೆ ಏನಾಗೋಯ್ತು ಅಂತ. ಇಷ್ಟೆಲ್ಲ ಹುಷಾರಿಲ್ಲ ಅಂದರೂ ಅವಳು ಸ್ಕೂಲಿಂದ ಬರೋಕ್ಕೆ ರೆಡಿ ಇಲ್ಲ. ಇವತ್ತು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಹೋಗಿದ್ಲು. ಇವತ್ತು ಅವಳಿಗೆ ಇಂಗ್ಲೀಷ್ ಯುಟಿ ಇತ್ತು. ಸೊ ಹಾಗಾಗಿ ಒಂದ್ ಕಡೆ ಅವಳಿಗೆ ಇಲ್ಲೇ ಬಿಟ್ಟೋದ್ರೆ ಸಾಕು ಅಂತ, ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರೆ ಸಾಕು ಅಂತ 2-3 ಸತಿ ಅಂತ ಹೇಳಿದ್ಲು. ಒಂದೇ ನಿಮಿಷ ಹಾಸ್ಪಿಟ್ಲಿಗೆ ತೋರಿಸಿ ಮತ್ತೆ ತಂದು ಬಿಟ್ಬಿಡ್ಬೇಕು, ಮತ್ತೆ ಬಿಡ್ತೀರಾ ಅಲ್ವಾ ಅಂತ ಕೇಳ್ತಾನೆ ಅಲ್ಲಿಂದ ಬಂದ್ಲು. ಬಟ್ಟೆ ಮೇಲೆಲ್ಲ ಜಾಸ್ತಿ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಸಖತ್ತು ಸ್ಮೆಲ್ ಬರ್ತಾ ಇದ್ಲು. ಹೆಂಗಾಗೋಗಿದೆ ಅಂತ ಅಂದ್ರೆ ಅವಳ ಫೇಸ್ ತುಂಬಾ ಡಲ್ ಆಗಿತ್ತಲ್ಲ. ಸೊ ಸಖತ್ತು ಬೇಜಾರಾಯಿತು. ಯಾಕೆ ನೀರು ಕುಡಿಬೇಕಲ್ವ ನೀನು? ಮತ್ತೆ ವಾಮಿಟ್ ಎಲ್ಲಿ ಮಾಡಿದೆ ನೀನು? ಕ್ಲಾಸಲ್ಲೇ ಮಾಡಿಬಿಟ್ಟಿಯಾ? ಮತ್ತೆ ಔಟ್ಸೈಡ್ ಮಾಡಿದ್ಯಾ? ಪಾಪ ಕ್ಲಾಸಲ್ಲಿ ಮಾಡಬಾರ್ದು. ಅವ್ರು ಕ್ಲೀನ್ ಮಾಡೋಕ್ಕೆ ಒಂಥರ ಅನ್ಕೊತಾರೆ. ಹಿಂಸೆ ಮಾಡಬಾರ್ದು ಅವರಿಗೆ. ಸುಸ್ತಾಗ್ತಿದೆ, ಮಲ್ಕೋ. ಅವರು UKG ಕ್ಲಾಸ್ ರೂಮ್ ಪಕ್ಕದಲ್ಲೇನೆ ಲಂಚ್ ಟೈಮಿಗೆ ಬಿಟ್ಟಾಗ ಹ್ಯಾಂಡ್ ವಾಶ್ ಮಾಡ್ಕೊಬೇಕಲ್ಲ, ಅದ್ರ ಬೇಸಿನ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇವಳು ಅಲ್ಲಿಗೆ ಹೋಗೋ ಅಷ್ಟರಲ್ಲೂ ಕೂಡ ಅವಳಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ. ಸೊ ಬಟ್ಟೆ ಮೇಲೆಲ್ಲ ತುಂಬಾ ಗಲೀಜ್ ಮಾಡ್ಕೊಂಡಿದ್ಲಂತೆ. ಆಯಮ್ಮ ಇದರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ನಾವು ಸ್ಕೂಲ್ಗೆ ಎಂಟ್ರಿ ಆದಾಗ ಅಲ್ಲಿ ಸೆಕ್ಯೂರಿಟಿ ಯಾರು ಇರ್ಲಿಲ್ಲ. ಸೊ ಹಂಗೆ ಒಳಗಡೆ ಹೋಗಿದ್ವಿ, ಕಾಲ್ ಮಾಡಿದ್ರಲ್ಲ ಅಂದ್ಬಿಟ್ಟು. ಪಾಪುನ ಕರ್ಕೊಂಡು ಹೊರಗಡೆ ಬಂದಾಗ ಸೆಕ್ಯೂರಿಟಿ ಬಂದಿದ್ರು. ಔಟ್ ಪಾಸ್ ತಗೊಂಡಿದ್ದೀರಾ? ಔಟ್ ಪಾಸ್ ತಗೊಂಡು ಹೋಗ್ಬೇಕು ಕಂಪಲ್ಸರಿ, ಫಸ್ಟ್ ಔಟ್ ಪಾಸ್ ತಗೊಂಡು ಬನ್ನಿ ಆಫೀಸಲ್ಲಿ ಹೋಗಿ ಅಂತ. ಸೊ ಅವಳನ್ನ ಅವ್ರ ಅಪ್ಪನ ಹತ್ರ ಬಿಟ್ಟು ಬೈಕ್ ಹತ್ರ ಹೋಗ್ತಾ ಇರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಔಟ್ ಪಾಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ. ಹೋಗಿ ಅವರು ಕೇಳ್ತಾ ಇದ್ರು, ಹುಷಾರಿಲ್ಲ ಅಂದ್ರೆ ಕಳ್ಸಕ್ ಹೋಗ್ಬಿಡಿ ಮೇಡಮ್, ಮಗು ಅಲ್ವಾ ಚಿಕ್ಕದಿನ್ನ, ಸ್ವಲ್ಪ ಜಾಸ್ತಿ ಆದ್ರೆ ಕಷ್ಟ, ಅವ್ರಿಗೂ ಹೇಳಕ್ಕೂ ಗೊತ್ತಾಗಲ್ಲ ಅಂತ. ಅಷ್ಟಕ್ಕೂ ಅವಳು ಮನೆಯಿಂದ ಹೋಗ್ಬೇಕಾದ್ರೆ ತುಂಬಾ ಗೆಲುವಾಗೆ ಹೋದ್ಲು, ಆರಾಮಾಗೆ ಹೋದ್ಲು. ಬಟ್ ಅಲ್ಲಿಗೆ ಹೋದ್ಮೇಲೆ ಹಿಂಗಾಗಿದ್ದು ಅಷ್ಟೇ. ಅಲ್ಲಿಂದ ಕರ್ಕೊಂಡು ಹೊರಟ್ವಿ. ಅವಳಿಗೆ ಸಖತ್ತು ಸುಸ್ತಾಗ್ತಾ ಇದೆ, ನಿದ್ದೆ ಮಾತ್ರ ಬರ್ತಾ ಇಲ್ಲ. ತುಟಿ ಎಲ್ಲ ಒಣಗೋಗಿದೆ, ನೀರು ಕೊಟ್ಟರು ಕುಡಿತಾ ಇಲ್ಲ. 1-2 ಸತಿ ಅಂತೂ ರೋಡ್ ಮಧ್ಯದಲ್ಲೇನೆ ವಾಮಿಟ್ಗೆ ಸ್ಟಾರ್ಟ್ ಆಗ್ಬಿಡ್ತಾ. ಅವಳಿಗೆ ಕೂತ್ಕೊಳ್ಳೋಕ್ಕೂ ಹಿಂಸೆ ಆಗ್ತಾ ಇತ್ತು. ನನಗೆ ಹೊಟ್ಟೆ ಮುಟ್ಬೇಡಿ, ಹೊಟ್ಟೆ ಇಟ್ಕೊಂಡು ಇಳಿಸ್ಬೇಡಿ, ಬೈಕಿಗೆ ಹತ್ತಿಸ್ಬೇಡಿ ಅಂತ ಅಳ್ತಾ ಇದ್ಲು. ನಾನು ಲಾಸ್ಟ್ ಟೈಮ್ ವಾಮಿಟ್ ಮಾಡ್ಬೇಕಾದ್ರೆ ನೋಡಿದ್ರೆ ಅವಳಿಗೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಕಾಲೆಲ್ಲ ನಡುಗ್ತಾ ಇದೆ. ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ದಾಳೆ. ನನಗೆ ಸಖತ್ ಬೇಜಾರಾಯಿತು. ಬೇಜಾರಿಗಿಂತ ಯಾಕೆ ಹಿಂಗಾಗೋಯ್ತು, ಆರಾಮಾಗಿ ಹೋಗಿದ್ಲಲ್ಲ, ಏನಕ್ಕೆ ಹಿಂಗೆ ಆಯಿತು ಅನ್ನೋದೇ ಕಾರಣ ಗೊತ್ತಾಗ್ಲಿಲ್ಲ. ಸೊ ಅಲ್ಲಿಂದ ಬರ್ತಾ ಒಂದವೇ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕದ ಕ್ಲಿನಿಕ್ ಇದೆ. ಫಸ್ಟ್ ನಾನು ತೋರಿಸ್ಕೊಂಡೆ ಅಂತ ಹೇಳಿದ್ನಲ್ಲ, ಅಲ್ಲಿ ಅವಳಿಗೆ ನಾವು ಇನ್ನ ಮುಂದೆ ಹೋಗಿ ಬೇರೆ ತೋರ್ಸೋಷ್ಟು ಅವಳಿಗೆ ಕೆಪಾಸಿಟಿನೂ ಇರ್ಲಿಲ್ಲ, ಪೇಷನ್ಸು ಇರ್ಲಿಲ್ಲ. ಅವಳಿಗೆ ಆಗ್ತಾನೆ ಇಲ್ಲ. ಫಸ್ಟ್ ಮಲ್ಕೊಬೇಕು ಅನ್ನೋ ತರನೇ ಆಡ್ತಾ ಇದ್ಲು. ನಾವು ಕೂಡ ಮ್ಯಾಮ್ ನಾವು ಬಂದಾಗ ಬೇರೆ ಅವ್ರನ್ನ ಚೆಕ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗಿ ಚೆಕಪ್ ಮಾಡಿಸ್ಕೊಂಡ್ವಿ. ಅಲ್ಲಿ ಅವರು ಕೆಲವೊಂದು ಟೆಸ್ಟ್ ಮಾಡಿ ಫುಡ್ ಪಾಯ್ಸನಿಂಗ್ ತರ ಆಗಿದೆ, ಏನಾದರೂ ಬೇರೆ ಕೊಟ್ಟಿದ್ರ ಮಗುಗೆ ಅಂತ ಎಲ್ಲ ಕೇಳಿದ್ರು. ಏನಂದ್ರೆ ಅವಳು ಈ ಹಿಂದೆ 1-2 ಡೇಸ್ ಬ್ಯಾಕ್ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಬರ್ಡೇ ಇತ್ತು ಅಂತ ಕೇಕ್ ಕಟ್ ಮಾಡ್ತಿದ್ರು. ಅಲ್ಲಿಂದ ಬರುವಾಗ ಕೇಕ್ ತಗೊಂಡ್ ಬಂದಿದ್ರು, ಐಸ್ ಕೇಕು. ನನ್ಗೆ ಇವಾಗಂತೂ ಅಷ್ಟಾಗೇನೋ ತಿನ್ನಕ್ ಇಷ್ಟ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ತಿನ್ನಕ್ ಹೋಗ್ಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಅದೆಲ್ಲ ತಿನ್ನೋದೇ ಇಲ್ಲ. ಸೊ ಅವರು ತಿನ್ನಕ್ ಹೋಗಿಲ್ಲ.
ಇವಳು ಒಬ್ಳೆ ಅಲ್ವಾ, ಸ್ಕೂಲಿಂದ ಬಂದ ತಕ್ಷಣ ಫ್ರಿಜ್ ಓಪನ್ ಮಾಡೋದು, ಕೇಕ್ ತಗೊಂಡು ತಿನ್ನೋದು, ಮತ್ತೆ ಕ್ಲೋಸ್ ಮಾಡಿ ಇಡೋದು, ಮತ್ತೆ ನಾಳೆ ಸ್ಕೂಲಿಂದ ಬರೋದು, ಫ್ರಿಜ್ ಓಪನ್ ಮಾಡೋದು, ತಿನ್ನೋದು. ಅವಳಿಗೆ ಟೈಮ್ ಸಿಕ್ಕಾಗೆಲ್ಲ ತಿನ್ಕೊಂತಾನೆ ಇದ್ಲು. ನಾನು ತಿಂದ್ರೆ ತಿಂತಾಳೆ ಅಂತ ನಾನು ಬೈತಾ ಇದ್ದೆ, ಬಟ್ ಸ್ವಲ್ಪ ಲಿಮಿಟ್ ಆಗಿ ತಿಂದಿದ್ಲಲ್ಲ ಅಂತ ಸುಮ್ಮನೆ ಆದೆ. ಆ ಕೇಕ್ನ ಅವಳು 1-2 ಡೇಸ್ ತಿಂದ್ಲು. ಸೊ 2 ಡೇಸ್ ತಿಂದು ನೆಕ್ಸ್ಟ್ ಡೇಗೆ ಅವಳಿಗೆ ಈ ತರ ಆಗೋಗ್ಬಿಟ್ಟಿದೆ. ಸೊ ಈ ತರ ತಿಂದಿದ್ಲು, ಅದಕ್ಕೇನಾದ್ರು ಹಿಂಗಾಗಿದ್ಯಾ ಅಂತ ಹೇಳೋ ಅಷ್ಟರಲ್ಲೇ ಡಾಕ್ಟರ್ ಹಂಗಂದ್ರು, ಅದಕ್ಕೆ ಹಿಂಗಾಗಿರೋದು. ಮತ್ತೆ ಇನ್ನೊಂದು ಕೆಲಸ ಅಂದರೆ ಬೇಕ್ರಿ ಫುಡ್ ಎಲ್ಲ ಅಷ್ಟು ಕೊಡಬೇಡಿ ಅಮ್ಮ, ಇವಾಗ ತುಂಬ ಮಳೆ ಇದೆ, ಮಕ್ಳಿಗೆ ಡೈಜೆಸ್ಟ್ ಆಗಲ್ಲ, ತುಂಬ ಫೀವರ್ ಆಗುತ್ತೆ. ನೀವು ನೋಡಿದ್ರೆ ಐಸ್ ಕೇಕ್ ಕೊಡ್ತೀರಲ್ಲ, ಫಸ್ಟು ಹೊರಗಡೆ ಹೋಗಿ ಒಂದು ORS ಜ್ಯೂಸ್ ಕುಡಿಸಿ ಅಂದರು. ಬಟ್ ಅವಳಿಗೆ ORS ಕುಡಿದ್ರು ಕೂಡ ಸಡನ್ಲಿ ಅಲ್ಲೇ ವಾಮಿಟ್ ಆಗೋಯ್ತು. ಸೊ ಅವರು ಇನ್ನೇನು ಮಾಡೋಕ್ಕಾಗಲ್ಲ, ಎಳ್ನೀರು ಕೊಡಿಸಿ ಅಂತ ಅಂದರು. ಯಪ್ಪ, ನಮಗೆ ಎಳ್ನೀರು ಹುಡ್ಕೋಷ್ಟ್ರಲ್ಲಿ ಸಾಕಾಯಿತು. ಈ ಮಳೆ ಸೀಸನ್ಗೂ ಅದಕ್ಕೂ ನಮ್ಮ ಏರಿಯಾದಲ್ಲಿ ಎಲ್ಲೂ ಎಳ್ನೀರು ಸಿಗಲಿಲ್ಲ. ನಾವು ನೆಕ್ಸ್ಟ್ ನಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋದ್ವಿ ಹುಡ್ಕೊಂಡು, ಅಲ್ಲೂ ಸಿಗಲಿಲ್ಲ. ಪೆಕ್ಕು ಹಳೆ ಸ್ಕೂಲ್ ಇತ್ತಲ್ಲ, ಅಲ್ಲಿವರೆಗೂ ಹೋಗ್ಬಿಟ್ಟು ಬಂದ್ವಿ, ಅಲ್ಲೆಲ್ಲೂ ಎಳ್ನೀರು ನಮಗೆ ಸಿಕ್ಕಲೇ ಇಲ್ಲ. ಸೊ ಅಂತವೇ ಬರ್ತಾ ಸ್ವಲ್ಪ ಬೈಕ್ ಮೇಲೆ ಹಾಗೆ ನಿದ್ದೆ ಮಾಡ್ತಾ ಇದ್ಲು ಅವ್ರ ಅಪ್ಪನ ಜೊತೆ. ಸೊ ನಾನು ಅಲ್ಲಿ ಸ್ವಲ್ಪ ತರಕಾರಿ ಮಾರ್ಕೆಟ್ ಇತ್ತಲ್ಲ, ಮನೆಗೆ ಸ್ವಲ್ಪ ತರಕಾರಿ ತಗೊಂಡು ಹೋಗೋಣ, ಮತ್ತೆ ಅವಳನ್ನ ಬಿಟ್ಟು ಬರೋಕ್ಕಾಗಲ್ಲ ನಾನು ಅಂದ್ಬಿಟ್ಟು ಹಾಗೆ ತರಕಾರಿಗಳನ್ನ ತಗೊತಾ ಇದ್ದೆ. ನಾನು ಅಷ್ಟೊತ್ತು ಮಾಡಿದೆ ತರಕಾರಿ ಅಂಗಡಿಲಿ, ಒಂದು 1/2 hour ಮಾಡಿದೆ. ನಾನು ಅಷ್ಟೊತ್ತು ತನಕ ತರಕಾರಿ ತಗೊತಿದ್ರು ಕೂಡ ಅವಳಿಗೆ ಇನ್ನೂ ಎಚ್ಚರನೇ ಆಗಿಲ್ಲ. ಕಂಪ್ಲೀಟ್ ನಿದ್ದೆ, ಸುಸ್ತುಗೋ. ಅವ್ರ ಹಾಸ್ಪಿಟಲಲ್ಲೇ ವಾಮಿಟ್ ಮಾಡ್ಕೊಂಡಿದ್ರಿಂದ ಒಂದು ಕ್ಯಾಪ್ಸಲ್ ಕೊಟ್ಟರು ಅವರು, ಅದನ್ನು ನುಂಗ್ಸಿದ್ವಿ. ಸೊ ಅದ್ರ ಪವರ್ಗೂ ಏನೋ ಫುಲ್ ನಿದ್ದೆ ಮಾಡ್ತಾನೆ ಇದ್ಲು. ನೆಕ್ಸ್ಟ್ ಅಲ್ಲಿಂದ ಹೊರಟು ನಮ್ಮ ಮನೆಯಿಂದ ಒಂದು ಡೌನ್ಗೆ ಒಂದು ಚಿಕ್ಕ ಎಳ್ನೀರು ಅಂಗಡಿ ಇತ್ತು, ಅದು ಬರೀ 20 ರೂಪಾಯಿ ಅಂತ, ತುಂಬ ಚೆನ್ನಾಗಿರಲ್ಲ ಅಲ್ಲಿ ಎಳ್ನೀರು. ಸೊ ಗೆಡ್ಗಾಯಿ ಥರ ಇರುತ್ತೆ, ಬೇಡ ಅಂದ್ಕೊಂಡು ಹೋಗಿದ್ವಿ. ಇನ್ನೇನೋ ಆಪ್ಷನ್ ಇಲ್ಲ, ಬೇರೆ ಇದನ್ನೇ ಕೊಡ್ಸೋಣ ಅಂದ್ಬಿಟ್ಟು ಅವಳಿಗೆ ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಮತ್ತೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳಿಗೆ ಸ್ವಲ್ಪ ಒನ್ ಟೈಮ್ ನಿದ್ದೆ ಮಾಡಿ ಎದ್ದಿದ್ದೀನಿ ಅನ್ನೋ ಫೀಲ್ ಇತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಚೇತರ್ಕೊಂಡಂಗೆ ಆಗಿದ್ಲು. ನನಗೆ ಅವಳಿಗೆ ಹೆಂಗಾದ್ರೂ ಮಾತಾಡಿಸಿ ನಗಾಡ್ಸಿದ್ರೆ ಸಾಕು, ಸ್ವಲ್ಪ ಅವಳದು ನಗು ಮುಖ ನೋಡಿದ್ರೆ ಸಾಕು ಅಂತ ತಮಾಷೆ ಮಾಡ್ತಾ ಇದ್ದೆ. ಅವಳು ಸ್ವಲ್ಪ ಹೊತ್ತು ನಕ್ಕದ್ಲು, ಮತ್ತೆ ಅದೇ ಸಪ್ಪೆ ಫೇಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಲು. ಅಲ್ಲೇ 3 ಎಳ್ನೀರು ಹೊಡ್ಸಿದ್ವಿ. 3 ಎಳ್ನೀರಲ್ಲೂ ನನಗಿದ್ ಕಹಿ ಆಗ್ತಾ ಇದೆ, ನನಗೆ ಬೇಡ ಬೇರೆದು, ನನಗಿದ್ ಕಹಿ ಆಗ್ತಾ ಇದೆ, ನನಗೆ ಬೇಡ ಇದು ಬೇರೆದು ಅಂತ ಎಕ್ಸ್ಚೇಂಜ್ ಮಾಡಿ ಕುಡಿತಾ ಇದ್ಲು. ಸೊ ಈ ಟೈಮಲ್ಲೇನೆ ನಮ್ಗೆ ಅಷ್ಟು ಎಳ್ನೀರು ಸಿಗ್ಲಿವಲ್ಲ, ಮತ್ತೆ ಇದನ್ನ ಬಿಟ್ಟರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲೇ ಒಂದು 3 ಎಳ್ನೀರನ್ನ ಪಾರ್ಸೆಲ್ ತಗೊಂಡು ಮನೆ ಕಡೆ ಹೊರಟ್ವಿ. ಈಗಂತೂ ಬೆಂಗಳೂರಲ್ಲಿ ಸಖತ್ತು ಚಳಿ, ಹೊರಗಡೆ ಹೋಗ್ಬೇಕು ಅಂದರೆ ಸ್ವೆಟರು ಟೋಪಿ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಇಲ್ಲಿ ಮಳೆ ಅಷ್ಟು ಕಡಿಮೆ, ಬಟ್ ಚಳಿ ವೆದರೇನೆ ತುಂಬ ಜಾಸ್ತಿ. ಇಷ್ಟು ಟೈಮ್ಗೆ ಇವಾಗ ಸ್ವಲ್ಪ ನಗ್ನಾಗ್ತಾ ಇದ್ದಾಳೆ, ಸ್ವಲ್ಪ ನಮಗೆ ಸಮಾಧಾನ ಆಗೋ ಥರ. ಅವಾಗಿಂದ ಸಖತ್ ಭಯ ಆಗಿತ್ತು, ಏನಂತ ಗೊತ್ತಾಗಲ್ಲ, ಇಲ್ಲ ದೃಷ್ಟಿ ಆಗುತ್ತೋ, ಇಲ್ಲ ಅಂತಂದರೆ ಅವಳಿಗೆ ಯಂತ್ರ ಎಲ್ಲ ಹಾಕಿಸ್ತಿದ್ದೀವಿ ಹಂಗಾಗಿರುತ್ತೋ, ಇಲ್ಲ ಗ್ಯಾಸ್ಟ್ರಿಕ್ ಏನಾದರೂ ಓವರ್ ಆಗೋಯ್ತು, ಎಂತೆಂಥದೋ ತಲೆಗೆ ಬರುತ್ತೆ. ಬಟ್ ಯಾವುದು ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಾಗೋದೇ ಇಲ್ಲ. ಸದ್ಯ ಅವಳಿಗೆ ನನಗೆ ಹಿಂಗೆ ಆಗ್ತಾಯಿದೆ, ಇಲ್ಲಿ ನೋವಾಗ್ತಾ ಇದೆ ಅನ್ನೋ ಅಷ್ಟು ಅವಳಿಗೆ ಸ್ವಲ್ಪ ಮೈಂಡ್ ಬೆಳ್ಕೊಂಡಿದೆ, ಅದೇ ಒಂದು ಸಂತೋಷ. ಅವಾಗಿಂದ ಅವಳು ತುಂಬ ಚಳಿ ಆಗ್ತಿದೆ ಮಮ್ಮಿ ಅಂತ ಹೇಳ್ತಾನೆ ಇದ್ದಲ್ವ, ಸ್ವೆಟರು ಟೋಪಿ ಹಾಕಿದ್ರು ಕೂಡ. ಸೊ ಹಾಗಾಗಿ ಮನೇಲೆಲ್ಲ ಓಡಾಡೋದಕ್ಕೆ ಅವಳಿಗೆ ಸ್ಲಿಪ್ಪರ್ ಇರಲಿಲ್ಲ, ಮತ್ತು ಸಾಕ್ಸ್ ಕೂಡ ಇರಲಿಲ್ಲ. ಹಳೆ ಸ್ಲಿಪ್ಪರ್ಸ್ ಎಲ್ಲ ಸ್ವಲ್ಪ ಚಿಕ್ಕಾಗಿತ್ತಲ್ಲ, ಸೊ ಹಾಗಾಗಿ ಮನೆ ಒಳಗಡೆ ಹಾಕೊಳ್ಳೋದಕ್ಕೆ ಒಂದು ಸ್ಲಿಪ್ಪರ್ಸ್ ಮತ್ತು ಸಾಕ್ಸ್ನ ತಗೊಂಬರೋಣ ಅಂತ ನಾನು ಹೋದೆ ಶಾಪ್ಗೆ. ಸೊ ಅಲ್ಲಿ ಅವ್ರದ್ದು ಯಾರ್ದೋ ಹೊಸದಾಗಿ ಓಪನ್ ಆಗಿರೋ ಶಾಪ್ ಅಂತ ಅನಿಸುತ್ತೆ ನಮ್ಮ ಮನೆ ಹತ್ರ. ನಾವು ತುಂಬ ದೂರ ಹೋಗಿ ವಾಪಸ್ ಬರುವಾಗ ನೆನಪಾಯ್ತಲ್ಲ, ಸೊ ಹಂಗಾಗಿ ಅಲ್ಲಿಗೆ ಹೋದ್ವಿ. ಒಂದು ಜೊತೆ ಸ್ಲಿಪ್ಪರು ಮತ್ತು ಒಂದು ಜೊತೆ ಸಾಕ್ಸ್ ಕೊಡೋಕ್ಕೆ ಅವರು ನಮಗೆ ಸುತ್ತಾಡಿದ್ದಕ್ಕೆ ಎಷ್ಟು ಟೈಮ್ ಆಯಿತು, ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರು. ಫಸ್ಟ್ ನಾವು ಇಲ್ಲಿಂದ ಹೋದರೆ ಸಾಕು, ಯಾಕಾದ್ರೂ ಬಂದ್ಬಿಟ್ನಲ್ಲ ಇಲ್ಲಿಗೆ ಅಂದ್ಕೊಂಡು ತೊಗೊಂಡು ಬಂದೆ. ಸೊ ಮತ್ತೆ ಅವಳಿಗೆ ಹಾಫ್ ಪ್ಯಾಂಟ್ಸ್ ಬೇಕಿತ್ತು, ಸ್ಕೂಲಲ್ಲಿ ತುಂಬ ಚಳಿ ಆಗುತ್ತೆ ಸ್ಕರ್ಟ್ಗೆ ಅಂತೆಲ್ಲ ಹೇಳ್ತಿದ್ಲಲ್ಲ. ಅವಳು ಸ್ಕೂಲಿಗೆ ಹೋದ್ರೆ ಇನ್ನು ತಗೊಳ್ಳೋದಕ್ಕೆ ಟೈಮ್ ಸಿಗಲ್ಲ. ಅವಳು ಸ್ಕೂಲಲ್ಲಿ ಭಾನುವಾರ ರಜಾ ಇದ್ರೆ ನನ್ನ ಹಸ್ಬೆಂಡ್ಗೆ ರಜಾ ಇರಲ್ಲ. ಸೊ ಇವತ್ತಿಬ್ರು ಇದಾರಲ್ಲ, ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ತಗೊಂಡು ಹೋಗೋಣ ಅಂತ ಬಟ್ಟೆ ಶಾಪ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಏನಂದರೆ ನಾವು ನಮ್ಮ ಏರಿಯಾ ಸಿಟಿಯಲ್ಲಿ ಇದ್ದಾಗ ನೆನ್ಪು ಮಾಡ್ಕೊಂಡಿದ್ರೆ ಅಲ್ಲಿ ಎಲ್ಲಾದರೂ ತೊಗೊಂಬರ್ಬೋದಾಗಿತ್ತು. ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಬರುವಾಗ ನೆನಪಾಯಿತು. ಸೊ ನಮ್ಮ ಮನೆ ಹತ್ರ ಇರೋ ಒಂದು ಚಿಕ್ಕ ಶಾಪ್ಗೆ ಹೋದ್ವಿ. ಬಟ್ ಅಲ್ಲಿ ಯಾವುದೂ ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಆ್ಯಂಡ್ ಫಿಟ್ ಕೂಡ ಸರಿ ಇರಲಿಲ್ಲ. ಸೊ ಬೇಡ, ಮತ್ತೆ ಇನ್ನೊಂದು ದಿವಸ ಯಾವಾಗಾದರೂ ಹೋದಾಗ ತರೋಣ, ಸುಮ್ಮನೆ ಅರ್ಜೆನ್ಸಿಲಿ ಏನೇನೋ ತೊಗೊಂಡ್ರೆ ಸರಿ ಆಗಲ್ಲ ಬಾ ಅಂತ ನನ್ನ ಹಸ್ಬೆಂಡ್ ಕರೆದ್ರಲ್ಲ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಮನೆ ಕಡೆಗೇನೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಅವಳು ಆಲ್ಮೋಸ್ಟ್ ಒಂದು 70% ಸರಿಯಾಗಿದ್ಲು. ಕಮಾನ್ ತಗೊಂಬರೋ ಗೋಡ್ ಇಲ್ಲಿ ತಂದ್ಕೊಡ, ನಾನು ಇಟ್ಕೊತೀನಿ. ಪಪ್ಪ ತರುತ್ತೆ ಬಿಡಿಲ್ಲ ಅಂದ್ರೆ. ಈಗ ತಾನೇ ಹೇಳ್ತಾ ಇದ್ದೆ, ಅಲ್ಲ ಪಪ್ಪನ ಆಡ್ಕೊತಾ ಇದೀಯಾ? ಹಾಂ, ಬೇಕು
ಇವಾಗ ಸರಿ ಆಯಿತಾ? ಸಿರಪ್ ಹಾಕಿದ್ಮೇಲೆ ಸರಿ ಆಗಲಿಲ್ವಾ? ಸ್ವಲ್ಪ ಕಮ್ಮಿ ಆಗಲಿಲ್ವ ಹೊಟ್ಟೆ ನೋವು? ಮತ್ತೆ ಹೋಗೋಣ ಹಾಸ್ಪಿಟಲ್ಗೆ. ರೆಸ್ಟ್ ಮಾಡ್ತೀಯಾ? ನಿದ್ದೆ ಮಾಡ್ತೀಯಾ? ತಾಜಿ ನಾನು ಹಿಂಗೇನಾದರೂ ಮಾಡಿಬಿಟ್ಟು ತಿನ್ನೋಕ್ಕೆ ಡಾಕ್ಟರ್ ಗಂಜಿ ಕೊಡಿ ಅಂದ್ರಲ್ಲ, ಅದು ಮಾಡಿಬಿಟ್ಟು ಎಬ್ಬರಿಸ್ತೀನಿ. ಮಲ್ಕೊ. ಸೊ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಹಾಸ್ಪಿಟಲ್ಗೆ ತೋರಿಸಿ ಹೊರಗಡೆ ಎಲ್ಲ ಸ್ವಲ್ಪ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಬಂದು ಮಲಗಿಸಿದ್ದೀನಿ. ತುಂಬ ಸಖತ್ತು ಟಯರ್ಡ್ ಆಗಿದ್ದಾಳೆ. ಹೆಂಗೆ ಅಂತಂದರೆ ಅವಳು ವಾಮಿಟ್ ಮಾಡೋಕ್ಕೆ ನಿಂತ್ಕೊಂಡಾಗ ಕಾಲೆಲ್ಲ ನಡುಗ್ತಾ ಇದೆ. ಸಖತ್ತು ಒಂಥರ ಅವಳಿಗೆ ಸ್ಟ್ರೆಂತೇ ಇಲ್ಲ, ಸ್ವಲ್ಪ ಶಕ್ತಿನೂ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ನಾನು ಹೋಟೆಲ್ದೇನೋ ಹಾಕಿಲ್ಲ, ಬಟ್ ಮಾರ್ನಿಂಗ್ ರೂಟೀನ್ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಬೆಳಗ್ಗೆ ಅವಳಿಗೆ ಮನೇಲೇ ಮಾಡಿರೋಂಥ ಪಲಾವ್ ಹಾಕಿದ್ದೆ ಆ್ಯಂಡ್ ಸ್ನ್ಯಾಕ್ಸ್ಗೆ ಕ್ಯಾರೆಟ್ ಹಾಕಿ ಕಳಿಸಿದ್ದೆ. ಅವಳಿನ್ನ ಬೆಳಗ್ಗೆ ಜಸ್ಟ್ ಹಾಲು ಕುಡಿದು, ಅಂದರೆ ಬೂಸ್ಟ್ ರೆಡಿ ಮಾಡಿಕೊಡ್ತೀನಲ್ಲ ಮನೇಲಿ, ಸೊ ಬೂಸ್ಟ್ ಕುಡಿದ್ಬಿಟ್ಟು ಸ್ವಲ್ಪ ಪಲಾವ್ನ ಮೊಸರಲ್ಲಿ ಹಾಕಿ ತಿನ್ನಿಸಿ ಕಳಿಸಿದ್ದೆ. ಮನೇಲಿ ಆರಾಮಾಗಿ ಹೋದ್ಲು. ಇನ್ನು ಹೋಗಿ ಬಂದು 10:30ಗೆ ಸ್ಕೂಲಿಂದ ಕಾಲ್ ಬಂತು. ಇನ್ನು ನನ್ನ ಹಸ್ಬೆಂಡ್ ಮನೇಲೇ ಇದ್ದರು, ಕೆಲ್ಸಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಅವರು ರಿಸೀವ್ ಮಾಡಿದಾಗ ಹೊಸ ನಂಬರ್ ಅಂತ ಅಂದ್ಬಿಟ್ಟು ಹೇಳಿದ್ರು, ಹಿಂಗೆ ಮಗು ವಾಮಿಟ್ ಮಾಡ್ಕೊತಾ ಇದೆ, ಒಂದು 2-3 ಟೈಮ್ಸ್ ವಾಮಿಟ್ ಆಗಿದೆ ಸ್ಕೂಲಲ್ಲೇನೆ, ತುಂಬ ಹೊಟ್ಟೆನೋವು ಹೊಂದಿದ್ದಾಳೆ, ಬಂದು ಸ್ವಲ್ಪ ಕರ್ಕೊಂಡು ಹೋಗಿ ಅಂತ. ಸೊ ಹೋದ್ವಿ ಕರ್ಕೊಂಬರೋಕ್ಕೆ. ಫುಲ್ಲು ಕ್ಲಾಸಲ್ಲಿ ಇವಳು ಎದ್ದೊಳ್ತಾನೆ ಇಲ್ಲ, ಬೆಂಚ್ ಮೇಲೆ ಹಂಗೆ ಮಲಗಿಬಿಟ್ಟಿದ್ದಾಳೆ. ಯಾಕಪ್ಪ ಎದ್ದೋಳಪ್ಪ ಅಂತ ಹಿಂಗೆ ಕತ್ತು ಎತ್ತು ನೋಡಿದ್ರೆ ಕಣ್ಣು ಹಿಂಗೆ ಬಿಡ್ತಾ ಇದ್ದಾಳೆ. ಸೊ ಅಲ್ಲಿಂದ ಎತ್ಕೊಂಬಂದೆ. ಆ್ಯಕ್ಚುಲಿ ಅವ್ರ ಮ್ಯಾಮ್ಗೆ ಗೊತ್ತಿತ್ತು, ಅವರ ಕ್ಲಾಸ್ ಟೀಚರ್ಗೆ, ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ. ಸೊ ಪ್ರೆಗ್ನೆನ್ಸಿ ಇದೆ ಅಂತ ಹೇಳಿದ್ದೆ ನಾನು. ಆ್ಯಂಡ್ ಅವರು ಕೂಡ ನನ್ನ ವ್ಲಾಗೆಲ್ಲ ನೋಡ್ತಾರೆ, ಹಾಗಾಗಿ ನೀವು ಎತ್ಕೊಂಬಿಡಿ, ಬಿಡಿ ಆಯಮ್ಮ ಬರ್ತಾರೆ ಅಂದರು. ಅವಳು ಸಡನ್ನಾಗಿ ಇಳಿದ್ಲು. ಅವ್ರಂಗೆ ಹೇಳಿದ ತಕ್ಷಣ ಇಳಿದ್ಬಿಟ್ಟು ನಡ್ಕೊಂಡು ಬಂದ್ಲು. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಟೂ ಟೈಮ್ಸ್, 1 ಟೈಮ್ದಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ, ಇನ್ನೊಂದು ಟೈಮ್ ಸಕ್ಕತ್ತು ಜಾಸ್ತಿ ವಾಮಿಟ್ ಮಾಡ್ಕೊಂಬಿಟ್ಲು. ಹೊರಡಲ್ಲ ಅಂತವೇ ಬರ್ತಾ ಹಾಸ್ಪಿಟಲ್ ಹೋಗಿ ಕೇಳಿದಾಗ ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಗಿದೆ, ಏನು ಕೊಟ್ರಿ ಅಂತ ಕೇಳಿದ್ರು. ನಾನು ಖಾಲಿ ಹೊಟ್ಟೆಗಳಿಗೆ ಯಾವತ್ತೂ ಹಾಲಾಗಲಿ ಬೇರೆ ಏನು ಕೊಡಲ್ಲ. ಫಸ್ಟು ಬಿಸಿನೀರಲ್ಲಿ ಬಾಯಿ ಮುಕ್ಳಿಸೋಕೆ ಕೊಟ್ಟು ಅದೇ ಬಿಸಿನೀರನ್ನ ಕುಡಿತಾಳೆ ಅವಳು. ಬಾಯಿ ಮುಕ್ಳಿಸಿ ಸ್ವಲ್ಪ ಉಗಿದ್ಬಿಟ್ಟು ಕುಡಿತಾಳೆ. ನೆಕ್ಸ್ಟು ನಾನು ಎಣ್ಣೆ ಹಾಕಿರೋ ಬಾದಾಮಿ ಕೊಡ್ತೀನಿ. ಅದಾದಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ನಾನು ಟಿಫನ್ ಆಗಲಿ ಹಾಲಾಗಲಿ ಏನಾದರೂ ಕೊಡೋದು. ಸಡನ್ನಾಗಿ ನಾನು ಖಾಲಿ ಹೊಟ್ಟೆಗೆ ಖಾರ ಅವ್ರ ಸ್ವೀಟ್ ಐಟಮ್ ಏನೂ ಕೊಟ್ಟಿಲ್ಲ. ಬಟ್ ಯಾಕೆ ಹಿಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಸೊ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿದ್ರು. ಸೊ ಮೆಡಿಸನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಇನ್ ಕೇಸ್ ಹೊಟ್ಟೆ ಪೇಯ್ನ್ ಕಡಿಮೆ ಆಗಿಲ್ಲ ಅಂದರೆ ಸಂಜೆ ಮತ್ತೆ ಕರ್ಕೊಂಬನ್ನಿ ಅಂದರು. ಅವಳಿಗೆ ಪರವಾಗಿಲ್ಲ, ಅಲ್ಲೇ ಒಂದು ಕ್ಯಾಪ್ಸೂಲ್ ಥರ ಕೊಟ್ಟರು, ನೀರು ಕೊಟ್ಬಿಟ್ಟು. ಅವಳದೇ ಬಾಟಲ್ ಇತ್ತಲ್ಲ, ಸೊ ಕ್ಯಾಪ್ಸೂಲಲ್ಲೇ ನುಂಗಿಸಿದ್ರು. ಸೊ ನೆಕ್ಸ್ಟು ನಾವು ಅಲ್ಲಿಂದ ಎಳ್ನೀರು ಕೊಡಿಸಿ ಅಂತ ಹೇಳಿದ್ರು ಅಂತ ಎಷ್ಟು ತಿರುಗಿದ್ವಿ. ಸೊ ಎಳ್ನೀರು ಎಲ್ಲೂ ಸಿಗಲಿಲ್ಲ. ಫೈನಲಿ ಸಿಕ್ಕಿ ಅದನ್ನು ಕುಡಿದು ಅಲ್ಲಿಗೆ ಹೋಗಿ ಆ ಕ್ಯಾಪ್ಸೂಲ್ ತೊಗೊಂಡು ಒಂದು 1/2 ಅವರ್ಗೆ ಅವಳು ಕಂಫರ್ಟಾಗಿ ಆದಳು. ಪರವಾಗಿಲ್ಲ ಮಮ್ಮಿ, ನಾನು ಹುಷಾರಾಗಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ನಾನು ಹೋಗ್ತೀನಿ, ನಾನು ಸ್ಕೂಲಿಗೆ ಹೋಗ್ತೀನಿ. ಇವತ್ತು ಅವಳ ಸ್ಕೂಲಲ್ಲಿ UT ಟೆಸ್ಟ್ ಇತ್ತು, ಇಂಗ್ಲೀಷು. ನಾನು ಸ್ಕೂಲ್ಗೆ ಹೋಗ್ತೀನಿ, ನನ್ನ ಬಿಟ್ಟು ಎಲ್ಲರಿಗೂ ಟೆಸ್ಟ್ ಕೊಟ್ಟಿರ್ತಾರೆ, ನಾನು ಹೋಗ್ತೀನಿ ಅಂತಿದ್ಲು. ನೆಕ್ಸ್ಟು ಮನೆಗೆ ಕರ್ಕೊಂಬಂದು ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿದ್ಲು. ನಾನು ಅವಳನ್ನ ಬಿಟ್ಟು ಒಳಗಡೆ ಲಾಕ್ ಮಾಡಿ ಹೋಗಿದ್ದೆ, ಮಲಗಿಸ್ಬಿಟ್ಟು ಲಾಕ್ ಮಾಡಿ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಎದ್ದಿರ್ತಾಳೆ ಅಂದ್ಕೊಂಡಿದ್ದೆ, ಎದ್ದಿಲ್ಲ. ಆರಾಮಾಗಿ ನಿದ್ದೆ ಮಾಡ್ತಿದ್ಲು. ಇನ್ನೂ ಎದ್ದೇ ಇಲ್ಲ ಅವಳು ಎದ್ದಾಗ ಸ್ವಲ್ಪ ಗಂಜಿ ಮಾಡಿಕೊಡ್ಬೇಕು. ರವೆ ಗಂಜಿ ಮಾತ್ರ ಕೊಡಿ, ಇನ್ನೇನು ಕೊಡಬೇಡಿ. ಒಂದು 2 ಟೈಮ್ಸ್ or 3 ಟೈಮ್ಸ್ ರವೆ ಗಂಜಿ ಕೊಡಿ. ಅದೇನಾದರೂ ವಾಮಿಟ್ ಆಗಲಿಲ್ಲ, ಇಲ್ಲ ಹೊಟ್ಟೆನೋ ಬಂದಿಲ್ಲ ಅಂದರೆ ನೀವು ಬೇರೆ ಫುಡ್ ಅನ್ನ ಕೊಡ್ಬೋದು. ಮತ್ತು ಚಪಾತಿ ಪರೋಟ ಇದೆಲ್ಲ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸಡನ್ನಾಗಿ ಶಾಕ್ ಆಗೋಯ್ತು. ಫುಡ್ ಪಾಯ್ಸನಿಂಗ್ ಅಂದಿದ ತಕ್ಷಣ ಹೊರಗಡೆ ಐಟಮ್ ಏನೂ ಕೊಟ್ಟೇ ಇಲ್ಲ ಅವಳಿಗೆ, ಹೇಗಾಯಿತು ಮನೇಲೇ ಮಾಡ್ತೀವಲ್ಲ ಅಂತ. ಸೊ ಅವರು ಮನೇಲೇ ಮಾಡಿ ಊಟ ಕೊಟ್ಟರು ಕೂಡ ಕೆಲವೊಂದು ಸತಿ ಡೈಜೆಸ್ಟ್ ಆಗಿರಲ್ಲ. ಸೊ ಹಾಗಿದ್ದಾಗಲೂ ಕೂಡ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ ಅಂತ ಅಂದರು. ಸೊ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಬಂದೆ. ಸಖತ್ತು ಒಂಥರ ಭಯನೇ ಆಗೋಯ್ತು. ಯಾಕೆ ಭಯ ಆಯಿತು ಅಂದರೆ, ಸ್ಕೂಲಲ್ಲಿ 3 ಟೈಮ್ಸ್ ವಾಮಿಟ್ ಮಾಡ್ಕೊಂಡ್ಲಂತೆ. ಅದಕ್ಕೊಂದು ಭಯ ಆಯಿತು. ಚೆನ್ನಾಗೇ ಓದ್ಲಲ್ಲ ಮನೆಯಿಂದ ಅಂತ. ಮತ್ತು ಅವಳೆ ಸ್ಕರ್ಟ್ನ ಹಿಂಗೆ ಇಟ್ಕೊಂಡು ಹಿಂಗೆ ಎಳೀತಾ ಇದ್ದಾಳೆ. ಮಮ್ಮಿ ನಂಗೆ ಹೊಟ್ಟೆ ನೋವು ಅಂತ ಹಿಂಗೆ ಇಟ್ಕೊಂಡು ಹಿಂಗೆ ಫುಲ್ ಹಿಂಗೆ ಜಗ್ತಾರಲ್ಲ, ಹಂಗೆ ಎಳೀತಾ ಇದ್ದಾಳೆ. ನನಗೆ ಎತ್ಕೋ ಅಂತ. ಸೊ ಯಾಕೆ ಇಷ್ಟು ಹೊಟ್ಟೆ ನೋವು ಅಂತ ಸ್ವಲ್ಪ ಜಾಸ್ತಿನೇ ಭಯ ಆಗೋಯ್ತು. ನೆಕ್ಸ್ಟು ಯಾವಾಗ ಆನ್ ದ ವೇ ಬರ್ತಾ ಮತ್ತೆ 2 ಟೈಮ್ಸ್ ವಾಮಿಟ್ ಆಯಿತು. ಅವಾಗಂತೂ ಸಕ್ಕತ್ ಭಯ ಆಯಿತು. ಏನಾಯಿತು ಗೊತ್ತಿಲ್ಲ, ನಡಿ ಅವಳು ಕೂತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಬೈಕ್ ಮೇಲೆ. ನಾನು ಮಲ್ಕೋಬೇಕು, ನಂಗೆ ತುಂಬ ಹೊಟ್ಟೆ ನೋವ್ತೈತೆ, ಹೊಟ್ಟೆನೇ ಮುಟ್ಟಿಸ್ಕೊತಾ ಇಲ್ಲ. ಬೈಕಲ್ಲಿ ಹಿಂಗೆ ತಪ್ಕೊಂಡು ಕೆಳಗಿಳಿಸ್ಬೇಕು ವಾಮಿಟ್ ಮಾಡಬೇಕು ಅಂದಾಗ, ಅವ್ರ ಹಾಸ್ಪಿಟಲ್ಗೆ ಹೋದಾಗ ಹೊಟ್ಟೆನೇ ಮುಟ್ಟೋಕ್ಕೆ ಬಿಡ್ತಿಲ್ಲ. ಏನಾಯ್ತಪ್ಪ ಅಂತ ಒಂದು ಸತಿ ನನಗೆ
ಹಿಂಗಾಗ್ಬಿಡ್ತು, ಸಖತ್ ಭಯನೇ ಆಗೋಯ್ತು. ಇದೇನಾಗೋಯ್ತು, ಬೆಳಗ್ಗೆ ಚೆನ್ನಾಗಿ ಹೋಗಿದ್ದು ಮಕ್ಕಳು ಸ್ಕೂಲಿಂದ ಹಿಂಗೇನೋ ಒಂದು ಸಡನ್ಲಿ ಫೋನ್ ಬಂದಾಗ ನಿಜ ಒಂಥರ ಶಿವರಿಂಗ್ ಆಗುತ್ತೆ. ನಾನು ಹೆಂಗಿದ್ದೆ ಅಂದರೆ ಮನೇಲಿ ಇನ್ನೂ ನನಗೆ ಅವಳಿಗೆ 10:30 ಆದರೂ ಕೂಡ ಬರೀ ಕೆಲಸ ಮಾಡ್ಕೊಂಡೇ ಇದ್ದೆ. ಅವಳು ತಿಂದಿದ್ದು ಅವಳು ಆವಾಗ ತಾನೇ ಸ್ನಾನ ಆಗಿದ ತಕ್ಷಣ ಬಿಚ್ಚಾಕಿದ್ದು ಬಟ್ಟೆ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಇನ್ನೂ ಕೆಲಸನೇ ಮಾಡ್ತಿದ್ದೆ. ನಾನೇ ಇನ್ನೂ ಟಿಫನ್ ತಿಂದಿರಲಿಲ್ಲ. ಸಡನ್ನಾಗಿ ಫೋನ್ ಬಂದಾಗ ಗಾಬರಿಲಿ ಹೆಂಗೆ ಅಂದರೆ, ನಾನು ನೈಟ್ ಹಾಕಿದ್ದೆ ಡ್ರೆಸ್ಸಲ್ಲೇ ಮುಖ ತೊಳೆದಿರಲಿಲ್ಲ, ಇನ್ನು ಮುಖ ತೊಳ್ಕೊಂಡು ಕೂದಲು ಮೇಲೆ ಕಟ್ಕೊಂಡು ಹೋಗ್ಬಿಟ್ಟೆ. ಅಷ್ಟು ಭಯ ಆಗೋಯ್ತು ನನಗೆ. ಮಾತಾಡ್ಕೊಂಡೇ ಹೋದ್ವಿ ಏನಾಗಿರ್ಬೋದು ಅಂತ. ನನಗೆ ಜಾಸ್ತಿ ವಾಮಿಟ್ ಆಯಿತು ಅಂದಿದ ತಕ್ಷಣ ಈ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಫಸ್ಟು ಗ್ಯಾಸ್ಟ್ರಿಕ್ ಆಗೋಯ್ತಾ, ಈ ವ್ಯಾನ್ಗೆ ಹಾಕಿರೋದ್ರಿಂದ ಮೇನ್ ಪ್ರಾಬ್ಲಮ್ ವ್ಯಾನ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಇಷ್ಟಿಷ್ಟೇ ತಿನ್ನೋದು ಹೋಗೋದು. ವ್ಯಾನ್ ಹೋದರೆ ಹೋಗಲಿ ಪಪ್ಪ ಬಿಡುತ್ತೆ ಇರು ಅಂದ್ರೆ ಅವ್ರು ಕೂಡ. ವ್ಯಾನಲ್ಲಿ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ದಾಳೆ, ಅಕ್ಕ ಹೋಗ್ತಾಳೆ, ಅಣ್ಣ ಹೋಗ್ತಾಳೆ, ನಾನು ವ್ಯಾನಿಗೆ ಬಿಡು ಅಂದ್ಕೊಂಡು ಓಡ್ತಾಯಿದ್ಲು. ಸೊ ಹಂಗಾಗಿ ಎಲ್ಲರೂ ಗ್ಯಾಸ್ಟ್ರಿಕ್ ಆಗಿಬಿಡ್ತಾ, ಓವರ್ ಗ್ಯಾಸ್ಟ್ರಿಕ್ಕಿಂದ ಹಿಂಗಾಯ್ತಾ ಅಂತ ಸ್ವಲ್ಪ ಭಯ ಆಯಿತು. ಸೊ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಎಬ್ಬರಿಸಿ ಕೇಳಿದೆ ಹೊಟ್ಟೆ ನೋವಿದೆಯಾ ಅಂತ, ಸ್ವಲ್ಪ ಇದೆ ಅಂದ್ಲು. ಮತ್ತೆ ಇನ್ನೊಂದು ಸತಿ ಕೇಳಿದೆ ಬಿಸಿನೀರು ಕೊಡೋಣ ಅಂತ ಹೋಗಿ ಎಬ್ಬರಿಸಿ. ಇವಾಗ ಕಮ್ಮಿ ಆಯಿತು, ನಾನು ಮಲ್ಕೊತೀನಿ ಪ್ಲೀಸ್ ಎಬ್ಬರಿಸ್ಬೇಡಿ ನನ್ನ ಅಂದ್ಲು. ಸೊ ಹಂಗೆ ಬಿಟ್ಬಿಟ್ಟು ಬಂದೆ. ತರಕಾರಿ ಎಲ್ಲ ತೊಗೊಂಬಂದಿರೋದು ಹಿಂಗೆ ಇದೆ. ನಾನು ಆವಾಗಿಂದ ಜಸ್ಟ್ ಫೋನ್ನ ಸೈಲೆಂಟಾಗಿ ಪಕ್ಕಕ್ಕೆ ಇಟ್ಬಿಟ್ಟು ಯಾಕೆ ಹಿಂಗಾಯಿತು, ಏನಾಯ್ತಪ್ಪ ಬರೀ ನನಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ. ಹಿಂಗಾಗೋಗಿದೆ ಪೆಕ್ಕುಗೆ ಏನು ಮಾಡೋದು. ಸೊ ನನಗೆ ಗೊತ್ತಿರೋರ ಹತ್ರ ಬರೀ ಕೇಳ್ಕೊಂಡು ಇಷ್ಟೊತ್ತಾಯಿತು. ಟೈಮು ಆಲ್ರೆಡಿ ಬಂದು ಕಾಲಾಗಿದೆ, ಇನ್ನು ಏನೂ ಮಾಡಿಲ್ಲ. ಮನೆ ಎಷ್ಟು ಕ್ಲೀನಾಗಿದೆ ಅಷ್ಟೇ. ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು, ತರಕಾರಿ ಎಲ್ಲ ಜೋಡಿಸಿಟ್ಕೊಬೇಕು. 1 ಕಾಲಾಯಿತು. ಈ ಗಡಿ ಬಿಡಿಲಿ ಇನ್ನು ಆ್ಯಕ್ಚುಲಿ ನಾನು ಬೆಳಗ್ಗೆದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಮಧ್ಯಾಹ್ನದ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಬೆಳಗ್ಗಿನ ಒಂದು ಸ್ವಲ್ಪ ಟಿಫನ್ನು ಮಾಡೋಕ್ಕಾಗಿಲ್ಲ. ಹೋಗಿನೋ ಹಾಗೆ ಕರ್ಕೊಂಬಂದು ಮತ್ತೆ ಅವಳಿಗೆ ಸ್ವಲ್ಪ ಅವಳದೇ ನೋಡಿಕೊಂಡು ಇನ್ನು ಅವಳ ಬಗ್ಗೆನೇ ಯಾರಿಗಾದ್ರೂ ಗೊತ್ತಿರೋರ್ಗೆ ಏನಾದರೂ ಕೇಳೋಣ ಅಂತ ವಿಚಾರಿಸ್ಕೊಂಡು ಹಾಗೆ ಇದ್ಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.